ಭಾರತ್ ಮಾತಾ ಕಿ ಸುಳ್ಳಿನ ಕಾಂಗ್ರೆಸ್ ಸರ್ಕಾರಕ್ಕೆ, ಮೋಸ ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಬಿಜಿ ರಾಮ್ಜಿ ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನ ಪಾದಯಾತ್ರೆ ಇದೆ ಎಲ್ಲ ಮುಗಿಸಿದ ಅಂತ ಹೇಳಿದ್ರಲ್ಲ, ಇನ್ನ ಇಲ್ಲಿಂದ ಸ್ಟಾರ್ಟ್ ಅಂತ ಹೇಳ್ತಾರೆ. ಅಧ್ಯಕ್ಷ ಹೇಳ್ತಿದ್ದಾರೆ ಮೋದಿ ಅವ್ರು ಸಾಕಾದ್ರು ರೇಣುಕಾಚಾರ್ಯ ಅವ್ರು ನಿಲ್ಸಲ್ಲ ಅಂತೇಳಿ. ಯುವ ಉತ್ಸಾಹಿ ಹಿಂದೆ ಯಡಿಯೂರಪ್ಪ ಅವರು ಯಾವ ರೀತಿ ರೈತ ಹೋರಾಟಗಾರರು ಜನನಾಯಕರಾಗಿದ್ರು, ಯಾವ ರೀತಿ ಪ್ರವಾಸ ಮಾಡ್ತಾ ಇದ್ರು, ಅವ್ರಿಗೆ ತಕ್ಕಂತೆ ಇವತ್ತು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಭಾರತೀಯ ಜನತಾ ಪಕ್ಷವನ್ನ ಕಟ್ಟುವುದರಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿರುವಂತ ಶ್ರೀ ಬಿ.ವೈ. ವಿಜೇಂದ್ರ ಅವರೇ, ನಿಮ್ಮೆಲ್ಲರ ಎವರ್ಗ್ರೀನ್ ಹೀರೋ, ಇವತ್ತು ಟಿವಿಯಲ್ಲಿ ಇಲ್ಲ, ಪೇಪರ್ ಅಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲಸ ಮಾಡುವಂತ ರೇಣುಕಾಚಾರ್ಯ ಅವರೇ, ಜಿಲ್ಲಾಧ್ಯಕ್ಷರೇ, ಮಂಡಲಾಧ್ಯಕ್ಷರೇ, ಮಾಡಾಳ್ ಮಲ್ಲಿಕಾರ್ಜುನ ಅವರೇ, ಅಜಯ್ ಅವರೇ, ಶಿವಯೋಗಿ ಸ್ವಾಮಿ ಅವರೇ, ಬಸವರಾಜ್ ನಾಯಕ್, ಬಹಳಷ್ಟು ಮಂದಿ ವೇದಿಕೆ ಮಂಡಲಾಧ್ಯಕ್ಷರೇ, ಬಹಳಷ್ಟು ಮಂದಿ ವೇದಿಕೆ ಮೇಲಿದ್ದಾರೆ. ರಾಜ್ಯಾಧ್ಯಕ್ಷರು ಎಲ್ಲರ ಹೆಸರು ಹೇಳೋದು ಬೇಡ, ಸಮಯ ಆಗುತ್ತೆ ಅಂತ ಹೇಳಿದ್ದಾರೆ. ನಾನು ಯಾಕೆ ಪ್ರಾರಂಭದಲ್ಲಿ ಈ ಮೋಸದ ಕಾಂಗ್ರೆಸ್ ಸರ್ಕಾರ, ಸುಳ್ಳಿನ ಸರ್ಕಾರ ಅಂತ ಹೇಳಿದ್ದೀನಿ. ಇವತ್ತು ಫ್ರೀ ಸ್ಕೀಮ್ಸ್ ಜಾರಿಗೆ ತಂದ್ರು. ನಮ್ಮ ಮಹಿಳೆಯರಿಗೆ ಬಹಳಷ್ಟು ಮಂದಿ ಇದ್ದಾರೆ, ಅಕ್ಕ ತಂಗಿಯರು, ನಿಮ್ಗೆಲ್ಲ ಫ್ರೀ ಟಿಕೆಟ್ ಕೊಟ್ಟಿದ್ದಾರೆ. ಆದ್ರೆ ನಿಮ್ ಮನೆಯವ್ರ ಹತ್ರ ನಿಮ್ ಟಿಕೆಟ್ ವಸೂಲು ಮಾಡ್ತಿದ್ದಾರೆ, ರೇಟ್ ಜಾಸ್ತಿ ಮಾಡಿ. ಅದು ಫಸ್ಟ್ ಅರ್ಥ ಮಾಡ್ಕೋಬೇಕು ನೀವು. ನಮ್ಗೆ ಫ್ರೀ ಕೊಟ್ಬಿಟ್ಟಿದ್ದಾರೆ, ಬಸ್ಸಲ್ಲಿ ಹೋಗ್ತಾ ಇದೀವಿ ಅಂತಲ್ಲ, ನಿಮ್ಮನೆಯಿಂದನೇ ದುಡ್ಡು ವಸೂಲು ಮಾಡ್ತಿದ್ದಾರೆ ಟಿಕೆಟ್ ಜಾಸ್ತಿ ಮಾಡಿ. ಅದ್ರ ಜೊತೆಗೆ ಫ್ರೀ ಕರೆಂಟ್ ಅಂದ್ರು, ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ರು. ಯುವಕರಿಗೆ ಯುವನಿಧಿ ಅಂತ ಹೇಳಿದ್ರು, ಯಾವ ಯುವನಿಧಿ ಕೊಟ್ಟಿಲ್ಲ. ಬಜೆಟ್ ನೋಡಿದ್ರೆ ನಮ್ಮ ವಿಜೇಂದ್ರ ಅವರು ಅಸೆಂಬ್ಲಿಯಲ್ಲಿ ಇರ್ತಾರೆ, ನನಗೆ ತಿಳಿದಷ್ಟು ಮಟ್ಟಿಗೆ 4 ಲಕ್ಷ ಕೋಟಿ ಬಜೆಟ್ ಅಂತೇಳಿ ಹೇಳ್ತಾರೆ. ಆದ್ರೆ ಇವತ್ತು ಕಾಂಟ್ರಾಕ್ಟರ್ಗಳಿಗೆ ಬಿಲ್ ಇಲ್ಲ. ಇವತ್ತು ಪೇಪರ್ ಅಲ್ಲಿ ನೋಡ್ತಾ ಇದ್ದೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದಂತ ಔಷಧ ಇಲ್ಲ. ಇವತ್ತು MRI CT ಸ್ಕ್ಯಾನ್ ಮಾಡ್ಬೇಕಂದ್ರೆ ಆ ಗುತ್ತಿಗೆದಾರರು ನಾವು ಮಾಡಲ್ಲ, ಸುಮಾರು 170 ಕೋಟಿ ನಮ್ಗೆ ಬಾಕಿ ಇದೆ ಅಂತ ಹೇಳ್ತಾರೆ. ಎಲ್ಲರಿಗೂ ಬಾಕಿದೆ, ಆದ್ರೆ ದುಡ್ಡೆಲ್ಲಿಗೆ ಹೋಗ್ತಾ ಇದೆ ಅನ್ನೋ ಪ್ರಶ್ನೆ ಇವತ್ತು ಉದ್ಭವ ಆಗ್ತಾ ಇದೆ. ಈ ರೀತಿ ಭ್ರಷ್ಟಾಚಾರ ಮಾಡಿ ಇವತ್ತು ಜನ ವಿರೋಧಿ ಸರ್ಕಾರ ಆಗಿದೆ. ಇವತ್ತು ಬಿಬಿಜಿ ರಾಮ್ಜಿ ಯೋಜನೆಯನ್ನ ಜನರನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಇವತ್ತು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ಇವತ್ತು ಅವ್ರು ವಿರೋಧ ಮಾಡ್ಲಿಕ್ಕೆ ಯಾವ ಹಕ್ಕಿದೆ ಅಂತ ನಾನು ಕೇಳ್ತೀನಿ. 100 ದಿನ ಇದ್ದಿದ್ದು 125 ದಿನ ಮಾಡಿದ್ದು ತಪ್ಪ? ಅದು 15 ದಿನ ಕೂಲಿ ಇದ್ದಿದ್ದು ಪಾವತಿ ಮಾಡೋದು 7 ದಿನಕ್ಕೆ ಕೂಲಿ ಕೊಡೋದು ತಪ್ಪ? ನಿಮ್ಮ ಊರುಗಳಲ್ಲಿ ವಾರ್ಡ್ ಸಭೆ ಮಾಡಿ, ಗ್ರಾಮ ಸಭೆ ಮಾಡಿ ತೀರ್ಮಾನ ಮಾಡಬೇಕು. ಅದು ಸುಳ್ಳಾಗಿ ಮೋದಿ ತೀರ್ಮಾನ ಮಾಡ್ತಾರೆ ಡಿಲ್ಲಿಯಲ್ಲಿ ಅಂತೇಳಿ ಇವತ್ತು ಸುಳ್ಳಿನ ಪ್ರಚಾರ ಮಾಡ್ತಿದ್ದಾರೆ. ಆ ವಿಚಾರವಾಗಿ ಇವತ್ತು ರೇಣುಕಾಚಾರ್ಯ ಅವರು ಇವತ್ತೇನು ಹಳ್ಳಿ ತಿರುಗಾಡಿ, ಇವತ್ತು ನಾವು ವಿಡಿಯೋ ನೋಡಿದೀವಲ್ಲ, ಪ್ರತಿಯೊಂದು ಹಳ್ಳಿಯಲ್ಲಿ ಹೊರಗಳಿಗೆ ಹೋಗಿ, ಅಂಗಡಿಗಳಿಗೆ ಹೋಗಿ ಇವತ್ತು ಪ್ರಚಾರ ಮಾಡಿದರು. ಬಹಳಷ್ಟು ಅಭಿನಂದನೀಯ. ಮುಂದೆ ನಿಮ್ಮ ಆಶೀರ್ವಾದದಿಂದ ಅವ್ರು ಮತ್ತೆ ಆರ್ಸಿ ಬರೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಇವತ್ತು ಈ ಕಾಂಗ್ರೆಸ್ ಸರ್ಕಾರನ ಮನೆಗೆ ಕಳಿಸೋ ಒಂದು ಸಮಯ ಹತ್ರ ಬಂದಿದೆ. ಅವರವರ ಜಗಳದಲ್ಲಿ ಇವತ್ತು ಜನರನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಸುಳ್ಳುಗಳನ್ನ ಹೇಳ್ಕೊಂತ ಹೋಗ್ತಾ ಇದ್ದಾರೆ. ಇವತ್ತು 4 ಲಕ್ಷ ವಸತಿ ಯೋಜನೆಯಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡಿದೀವಿ ಅಂತಾರೆ. ಇವತ್ತು ಪಟ್ಟಿ ಬಿಡುಗಡೆ ಮಾಡಲಿ ಅವ್ರಿಗೆ ತಾಕತ್ತಿದ್ರೆ, ಸುಮ್ಮನೆ ಸುಳ್ಳು ಹೇಳ್ಕೊಂಡು ಇವತ್ತು ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಖಂಡಿತ ಮುಂದಿನ ದಿನಗಳಲ್ಲಿ ತಾವೆಲ್ಲ ಬುದ್ಧಿ ಹೇಳ್ತೀರಿ. ಇವತ್ತು ವಿಜೇಂದ್ರ ಅವರ ನೇತೃತ್ವದಲ್ಲಿ ಖಂಡಿತ
ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಸಂಪೂರ್ಣ ಮೆಜಾರಿಟಿಯಿಂದ ಅಧಿಕಾರಕ್ಕೆ ಬರೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಅಂತೇಳಿ ಈ ಸಭಾ ಮೂಲಕ ನಾನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.